ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ಎತ್ತ ತಾಯಿಯಾದ ಕುಂತಿದೇವಿ ಬರುವನೆಂದು ಹೇಳಿದನು. ಎತ್ತ ನೋಡಿದರು ಆಕೆಯ ಸುಳಿವೇ ಕಾಣುತ್ತಿರವಲ್ಲ. ಏ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರತಿಭೆಯಿಂದ ಈ ಸೃಷ್ಟಿಯನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಬಂದಿವೆನೋ ಆ ಭಾಗ್ಯವನ್ನು ನನಗೆ ಕರುಣಿಸು. ನನ್ನ ಜೀವನವು ಪಥಭ್ರಷ್ಟವಾಗದಂತೆ ಸದಾ ಧರ್ಮದ ಹಾದಿಯಲ್ಲಿ ಬೆಳೆಸುವ ಭಾರ ನಿನ್ನದು ದೇವಾ, ನಿನ್ನದು. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಜರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहं. ಅರಿಯಲಾಗದ ಘೋರ ದೇಹದಾಪ್ತಿಯೊಳಗೆ ಅರಿಯಲಾಗದ ಘೋರ ದೇಹದಾಪ್ತಿಯೊಳಗೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವು ಬೆಳಗಿತೋ ನೀ ಭಾಸ್ಕರ. ಹರಿಯಲಾರದ ಘೋರ ಸಂದೇಹ ಬೆಳಗಿಸೋ ನೀ ಭಾಸ್ಕರ. ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವನೆಂಬ ಪಾದಕ್ಕೆ ಸಿಲುಕಿ ನಂದೆನು ಎಂದು ದಾಮನೆ. ಬಂಧು ಬಾಂಧವನೆಂಬ ಪಾದಕ್ಕೆ ಸಿಲುಕಿ ನಂದೆನು ಎಂದು ದಾಮನೆ. ನೀಗಿದೋ ಚೋದನಯ ಗೈಯದೆ ನೀಗಿದೋ ಚೋದನಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾಗದ ಘೋರ ಸಂದೇಹ ಹರಿಯಲಾಗದ ಘೋರ ಸಂದೇಹ ಹರಿಯಲಾಗದ ಘೋರ ಸಂದೇಹ. ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಮಾರ್ತಾಂಡಾಯ ನಮಃ. ಕರ್ಣ, ಕರ್ಣ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ ಅಮ್ಮ, ಎತ್ತವಳ ಪ್ರೀತಿಯ ಮಗನಾಗದೆ ಅವಳ ತೋಳ ತೆಕ್ಕೆಯಲ್ಲಿ ಅಕ್ಕರೆಯಿಂದ ನಡೆಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ಇಂದು ದರ್ಶನವಿಟ್ಟು ಕರುಣೆ ಇಟ್ಟು ದರ್ಶನವಿಟ್ಟಯ ತಾಯಿ. ಅಮ್ಮ,
ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿ ಆಗು ಕುಮಾರ, ಕೀರ್ತಿಶಾಲಿ ಆಗು ಕಂದ. ಎಂತಹ ಕೀರ್ತಿ ಅಮ್ಮ ನನ್ನದು, ಅದೆಂತಹ ಕೀರ್ತಿ. ಅಮ್ಮ ನೀನೇನ ಎನ್ನ ಅಡೆದ ಮಾತೆಯೋ ನದಿಯೊಳಗೆ ನೋಡಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೋಡಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೋಡಿದೆ ಅಮ್ಮ. ಜನಿಸಿದಾಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಅಮ್ಮ ಅಮ್ಮ ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳೆದು ಜಗೈಯಲು ಅಮ್ಮ. ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆದು ಜಗೈಯಲು ಕಂದ ನೆನೆಸಿ ಅಂದು ನಿನಗೆ ಅಮ್ಮ ಅಮ್ಮ ಕಂದ ನೆನೆಸಿ ಅಂದು ನಿನಗೆ ನಾನು ಗೈದ ಪರಾಧವೇನು ನಾನು ಗೈದ ಪರಾಧವೇನು ಅಮ್ಮ ಅಮ್ಮ ನದಿಯೊಳಗೆ ನೋಡಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೋಡಿದೆ ಮಂದ ಬಾಳ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಮಂದ ಬಾಳ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಹೋದನೆಂಬನಿಂದಲೆಯೇ ನಿಲೋಕಿ ಬಹಳ ನೊಂದೆನೋ ಅಮ್ಮ. ಹೋದನೆಂಬನಿಂದಲೆಯೇ ನಿಲೋಕಿ ಬಹಳ ನೊಂದೆನೋ ಅಡೆದ ಜನನಿ ಜನಕರಾರು ಎಂದು ಕಂಬನಿಗರೆದೆನೋ ಅಡೆದ ಜನನಿ ಜನಕರಾರು ಎಂದು ಕಂಬನಿಗರೆದೆನೋ ಎಂದು ಕಂಬನಿಗರೆದೆನೋ ಅಮ್ಮ. ನದಿಯೊಳಗೆ ನೋಡಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೋಡಿದೆ ಅಮ್ಮ ಜನನಿ ಅಮ್ಮ ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಕರ್ಣ
ಕಾಡಿನಲ್ಲಿರುವ ಕಾಡಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹು. ಹೀಗಿರುವಾಗ ಅಲ್ಲಿನ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನಲು ಬಿಟ್ಟು ಬಿಟ್ಟವಲ್ಲ. ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಬಿಸಿಡು ಅಪಮಾನ ಅಪನಿಂದನೆ ಎಂಬ ಸಮರ ಕೋಪಕ್ಕೆ ಹೇಗೆ ತೆಳ್ಳಿದೆ ತಾಯಿ, ಹೇಗೆ ತೆಳ್ಳಿದೆ? ಕರ್ಣಾರ್ಜುನರ ಸೋದರ ಸಂಬಂಧದಲ್ಲಿರಬೇಕಾಗಿದ್ದ ನೀನು ನಮ್ಮಿರುವರಲ್ಲಿ ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ, ಏಕೆ ಸೃಷ್ಟಿಸಿದೆ? ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಸೋತ ಹೀನ ಎಂದು ಹೀಯಾಳಿಸುತ್ತಿರುವಾಗ, ನಾನು ಬೆಂದು ನೊಂದು ಕುಗ್ಗಿ ಹೋಗಿದ್ದಾಗ ನೀನಿವೆಲ್ಲವನ್ನು ಕೇಳಿ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರಗಳಿಲ್ಲವೇ? ಉತ್ತರಗಳಿಲ್ಲವೇ ತಾಯಿ? ಹೋಗಲಿ ಬಿಡು. ಎಷ್ಟಾದರೂ ನೀನು ನನ್ನ ಎತ್ತ ಮಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ, ಯಾವ ಜನ್ಮದಲ್ಲಿ ತೀರಿಸಲಿ? ಕುಮಾರ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ, ಲೋಕ ಪವಾಡಕ್ಕೆ ನರೆಯೊಳಗಿಸಿದೆ. ಅಮ್ಮ, ಲೋಕ ಪವಾಡಕ್ಕೆ ನರೆಯೊಳಗಿಸಿದೆ. ಕಣ್ಣೀರಿನ ಆರಾಧನೆ ಈ ಜೀವನ ಈ ವೇದನೆ. ಅಮ್ಮ, ಕಣ್ಣೀರಿನ ಆರಾಧನೆ ಜೀವನ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು, ಪರಿತಪಿಸಿ ನಾ ಬಂದೆನು. ಕಂದ ಮಾಲಾ, ನಿನ ತಾಯಿ ನಾನೇನಯ್ಯ. ಈ ಜೀವ ಅಮ್ಮ, ನೀನ್ ಈ ರೀತಿಯಾಗಿ ಮಾತನಾಡಬೇಡ ಮಗನೇ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಎರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟಿನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಅಮ್ಮ, ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಅಮ್ಮ, ಬಾಲ್ಯದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣಳು. ದಯಮಾಡಿ ದಯಮಾಡಿ ಈ ಪಾಪಿಯನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸಿ ಬಿಡು ಕರ್ಣ. ಅಮ್ಮ, ನೀನು ಈಗೆಲ್ಲ ಮಾತನಾಡಬಾರದು ತಾಯಿ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನೀನು ಪಾಪಿಯಲ್ಲಮ್ಮ, ಪವಿತ್ರಳು. ನಿನ್ನೀ ಪವಿತ್ರವಾದ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತ ಭಾಗ್ಯ ಎಲ್ಲಿಂದ ಲಭಿಸಬೇಕು? ಅಮ್ಮ, ನಿನ್ನ ಮಗನಾಗಿ ಹುಟ್ಟಿ ನದಿಯ ಪಾಲಾದುದು ನನ್ನ ಕರ್ಮವೇ. ನನ್ನ ಕರ್ಮವೇ ಗುರು ಹಿರಿಯರ ಮಾತನ್ನು ಮೀರಿಸಿತು. ನನ್ನ ಕರ್ಮವೇ ಭೀಷ್ಮರ ಮಾತನ್ನು ಮೀರಿಸಿತು. ಅಮ್ಮ, ನನ್ನ ಕರ್ಮವೇ ಈ ಪ್ರಪಂಚವೆಲ್ಲವೂ ಕುಲಹೀನ
ಅಮ್ಮ, ನೀನು ಮಹಾಶಕ್ತಿವಂತೆ. ಪಂಚ ಪಾಂಡವರೆಂಬ ಮಹಾಪುತ್ತಳಿಗಳನ್ನು ಈ ಪ್ರಪಂಚಕ್ಕೆ ಪ್ರಕಟಿಸಿದ ಮಾತೆ ನೀನು. ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕಲ, ಸಹದೇವಾದಿಗಳನ್ನು ಹಾಲುಣಿಸಿ ತೊತ್ತುಣಿಸಿ ಪವನದ ತೊಟ್ಟಿಲಿಂದ ತೂಗಿದ ಈ ಕೈಗಳಿಂದ ನನ್ನನ್ನು ಒಂದು ಸಾರಿ ಆಡಿಸಬಲ್ಲೆಯ ತಾಯಿ? ಇಲ್ಲ ಇಲ್ಲ, ಈ ಕಣ್ಣನಿಗೆ ಅಂತಹ ಭಾಗ್ಯವು ಎಲ್ಲಿಂದ ಬರಬೇಕು? ಬಿಡು ತಾಯಿ ನಿನ್ನ ಚಿಂತೆಯನ್ನು. ವತ್ಸ, ಆದದ್ದಾಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನಿನ್ನ ಸಹೋದರನ್ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಬೇಡ, ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನಡೆಸಿಕೊಡುವನು. ಆದರೆ ನಾನು ಜೀವಿಸಿದ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡುವುದಿಲ್ಲವೇ ತಾಯಿ? ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿಯಾಗಿರುವ ನಾನು ನಿನ್ನಲ್ಲಿ ಸೆರಗೊಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕಂದ. ನೀನು ವೀರಮಾತೆ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು. ಪರದಾತನು ನನ್ನನ್ನೇ ಆಧಾರ ಸ್ತಂಭವಾಗಿ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಗಿಂತಲೂ ಕಳೆಯಾಗುವುದಿಲ್ಲವೇ? ನಮ್ಮ ಪೂರ್ವಜರು ನರಕಕ್ಕೆ ಬೀಳೆ ನಮ್ಮ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಸಹಿಸಲೇ ಸರ್ವದಾ ಆಗಲಾರದು ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೇ ಕರ್ಣ? ಅಯ್ಯೋ, ಅಂತಹ ಭಾಗ್ಯವು ಈ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ಅಮ್ಮ, ನನ್ನ ಮಾತೆಯಾದ ನೀನು ಮಾತೃಧರ್ಮವನ್ನು ನಿರಾಕರಿಸಿ ಮಾತನಾಡುತ್ತಿರುವೆ ಆ ತಾಯಿ. ಸಾಮಾನ್ಯ ಮನುಷ್ಯನಿಗೆ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಒಂದಲ್ಪದ ರಾಜ್ಯದ ಆಶೆಯನ್ನು ತೋರಿಸುವೆ ತಾಯಿ. ಅಮ್ಮ, ನೀನು ಎಳೆತನದಲ್ಲಿ ಚಿವುಟಿ ಹಾಕಿದ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿರುವುದು, ಮತ್ತೆ ಚಿಗುರುವುದೇ ಇಲ್ಲ. ಇದರಲ್ಲಿ ನನ್ನ ತಪ್ಪೇನೇ ತಾಯಿ? ಇದುವರೆಗೆ ಸೋದರ ಭಾವವೇ ನನ್ನಲ್ಲಿರಲಿಲ್ಲ. ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣನು ಹೇಳಿರುವಾಗ ಇನ್ನು ಅವರ ಪ್ರಾಣಗಳಿಗೆ ಭಯವೆಲ್ಲಿಗುವುದು? ಬಿಡು ತಾಯಿ ನಿನ್ನ ಚಿಂತೆಯನ್ನು ಬಿಡು. ನೀನು ಆ ದುರ್ಯೋಧನ ನಿನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ? ಹೋಗಲು ಬಿಡು ಕರ್ಣ. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದ್ರೂ ಸರಿ, ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗು ಕಂದ. ಅಮ್ಮ, ಈ ಕಣ್ಣನು ಅಂತ ನೀಚನಲ್ಲ ತಾಯಿ. ನನ್ನ ದೇಹದಲ್ಲಿ ಶಕ್ತಿ ಇರುವವರೆಗೂ, ನನ್ನ ದೇಹದ ನರನಾಡಿನಲ್ಲಿ ಕೊನೆಯ ಒಂದು ಹನಿ ರಕ್ತ ಇರುವ ತನಕ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಮಡಿಯುವನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆಯ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟ ಇದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ರಕ್ಷಕನಾಗಿ ದೈವವಾಗಿ ಬಂದು ಆಶ್ರಯವಿಟ್ಟ ಮಹಾಸ್ವಾಮಿಯಲ್ಲವೇ? ಅಮ್ಮ, ಈ ಪ್ರಪಂಚಲ್ಲವೂ ಕುಲಹೀನ ಎಂದು ಹೇಳಿಸುತ್ತಿರುವಾಗ ಈ ಸೂತ ಪುತ್ರನನ್ನು ಬಂದು ಬಾಜಿ ತಪ್ಪಿ ಅಂಗದೇಶದ ಅರಸು ಕುರು ಸಾಮ್ರಾಜ್ಯದ ಮಾಡಲಿಂಗನಾಗಿ ಮಾಡಲಿಲ್ಲವೇ ತಾಯಿ? ಈ ಪ್ರಪಂಚದಲ್ಲಿ ಕಣ್ಣನಿಗೆ ವಿಶಿಷ್ಟ ಸ್ಥಾನವನ್ನು ಮಾಡಿದ ಅಂತಹ ಮಹಾಸ್ವಾಮಿಯನ್ನು ಹೇಗೆ ತರೆಯಲಿ ತಾಯಿ? ಸರ್ವದ ಆಗಲಾರದು, ನಾನು ಪರೋನ್ಮುಖನಾಗಲಾರನು ತಾಯಿ. ಹೋಗಲಿ ಬಿಡು ಕಂದ. ಆದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ಏನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸು. ಅಮ್ಮ, ಯಾರನ್ನಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮವೈರಿ ಅರ್ಜುನನ ಮಾತ್ರ ಉಳಿಸಲಾರನು ತಾಯಿ. ಇದೇನು ಹೇಳುತ್ತಿರುವೆ? ಹೌದಮ್ಮ, ಆತ ನನ್ನ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಮೃತನಾಗಲಿ, ಅರ್ಜುನನಿಂದ ನಾನೇ ಮೃತನಾಗಲಿ, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡು ತಾಯಿ ನಿನ್ನ ಮನದ ಚಿಂತೆಯನ್ನು. ನನ್ನ ಅರ್ಜುನ ಮೇಲೆ ನಿನಗೆ ಎಷ್ಟೊಂದು ದ್ವೇಷ ಕರ್ಣ. ಹೋಗಲು ಬಿಡು.
ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತು ನಡೆಸಿಕೊಡುವೆಯಾ ಕಂದ? ಅಮ್ಮ, ಅದೇನು ಹೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ಕುಮಾರ, ಆಯುಷ್ ಇದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು, ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದ್ರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಸುಯೋಧನ, ಸುಯೋಧನ, ಮಾತೃ ಹೃದಯದಲ್ಲೂ ಮಾಯಾಜಾಲ, ಮಾತೃ ಹೃದಯದಲ್ಲೂ ಮಾಯಾಜಾಲ. ಏ ಸುಯೋಧನ, ಈಗ ನೀನು ಸಂಪೂರ್ಣವಾಗಿ ಕೆಟ್ಟೆ, ಸಂಪೂರ್ಣವಾಗಿ ಕೆಟ್ಟೆ. ಏ ಕೌರವೇಶ್ವರ, ಇಂದ್ರನು ನನ್ನ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಹೃದಯದ ಸ್ಥೈರ್ಯವನ್ನು ಹೇಳಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತ ಮಾತೆ ಆದರೂ ಮಗನೇ, ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಮಾಡಿರೋಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ನನ್ನ ಸ್ವಾಮಿಗೆ ಇಚ್ಛೆಗೆ ಕಿಂಚಿತ್ತೂ ತುಚ್ಚಲಾಗದೆ ಕೆಚ್ಚಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಶ್ರೀಕೃಷ್ಣನ ಕುಡಿಲೋಪಾಯ ಫಲಿಸಿತು. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕಿ ಧರ್ಮವನ್ನ ಬಿಡಲೊಲ್ಲೆ, ಕಟ್ಟ ಕಡೆಯೋಳು ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಜಯನು ಜನನಿ, ಜನನಿ. ಅಮ್ಮ, ಸಂದೇಹವ ಬಿಡು, ಈ ಕರ್ಣನ ಬಾಧೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಬುದಿಯು, ತೊಡುವುದಿಲ್ಲ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಬುದಿಯು, ಕೊಡುವುದಿಲ್ಲ ಮತ್ತೊಂದ. ರವಿಗೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲದೆ. ಗಗನ ಇಳಿದು ಬರಲಿ, ಈ ಪೊವೆಯ ಬಿರಿದು ನಿಲ್ಲಲಿ. ಎತ್ತಾಳೆ ಸತ್ಯವಮ್ಮ, ನಿನ್ನಾಳೆ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ನಮಗಿನ್ನೂ ಈ ಯುದ್ಧದಲ್ಲಿ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹಾಗೆ ಆಗಲಿ ಕರ್ಣ. ಅಮ್ಮ, ಅಮ್ಮ, ಇಲ್ಲಿ ಬಾ ತಾಯಿ. ಹೇಳು ಕಂದ. ಕಡೆಯದಾಗಿ ನನ್ನೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನೆಂದು ಕೇಳು ಕರ್ಣ. ಖಂಡಿತವಾಗಿಯೂ ನಡೆಸಿಕೊಡುವೆ. ಸತ್ಯವಾಗಿ ನಡೆಸಿಕೊಡುವೆ. ಅದೇನೆಂದು ಕೇಳು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂದು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ಒಂದು ವೇಳೆ ನಾನೇನಾದರೂ ಈ ಯುದ್ಧದಲ್ಲಿ ಹತನಾದರೆ ಕುಮಾರ, ನನ್ನ ಮೃತ ದೇಹವನ್ನು ನಿನ್ನ ತೊಡೆಯ ಮೇಲಿರಿಸಿಕೊಂಡು ಕರ್ಣನು ಸೋದನಲ್ಲ ನನ್ನ ಮಗ ಎಂದು ಈ ಜಗತ್ತಿಗೆ ಸಾರಿ ಸಾರಿ ಕೂಗಿ ತಿಳಿಸು ತಾಯಿ. ಅಮ್ಮ, ನನ್ನ ಉತ್ತರ ಕ್ರಿಯಾದಿಗಳನ್ನು
ಧರ್ಮಸಂದನಾದ ಧರ್ಮರಾಯನ ಕೈಯಿಂದಲೇ ಮಾಡಿಸಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುತ್ತೇನೆ ತಾಯಿ. ಹಾಗೆ ಆಗಲಿ ಕರ್ಣ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲಿ. ನಾನಿನ್ನು ಬರಲೇ ಕರ್ಣ. ಅಮ್ಮ, ಈ ಅತ್ತ ತಾಯಿಯ ಪ್ರಥಮ ವರ್ಷವೂ ಇದ್ದೇ ಆಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುವುದು. ಅಮ್ಮ, ಅಮ್ಮ ನಿನ್ನ ಮಗವನು ಯುಗದಿ ಕಾಣಲ ಹೋದೆ ಎಂದು. ಕರ್ಣ, ಅಮ್ಮ, ಅಮ್ಮ ನಿನ್ನ ಮಗವನು ಯುಗದಿ ಕಾಣಲ ಹೋದೆ ಎಂದು. ಬಗೆ ಬಗೆಯನು ಎನ್ನ ಕಣ್ಣೀರಗರೆದೆ. ಬಗೆ ಬಗೆಯನು ಎನ್ನ ಕಣ್ಣೀರಗರೆದೆ. ಅಮ್ಮ, ಅಮ್ಮ ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಮಗನೇ ನಿನ್ನ ಮಗವನು ಯುಗದಿ ಕಾಣಲ ಹೋದೆ ಎಂದು. ಮಗನೇ ನಿನ್ನ ಮಗವನು ಯುಗದಿ ಕಾಣಲ ಹೋದೆ ಎಂದು. ಬಗೆ ಬಗೆಯಳು ನನ್ನ ಕಣ್ಣೀರಗರೆದೆ. ಬಗೆ ಬಗೆಯಳು ನನ್ನ ಕಣ್ಣೀರಗರೆದೆ. ಮಗನೇ ಅಮ್ಮ, ನಿನ್ನ ಹೋಗಿ ಬರುವೆನು. ಕನ್ನ ಹೋಗಿ ಬರುವೆನು. ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನು. ಕನ್ನ ಹೋಗಿ ಬರುವೆನು. ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥವಲ್ಲವೇ? ಹೇ ವಿಧಿ, ಅರಿತವರಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರಾರಿಯರೋ ದೇವ ತಿಳಿಯಲ ಸಾಧ್ಯವೋ? ಹೇ ವಿಧಿ, ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಯರೋ ದೇವ ತಿಳಿಯಲ ಸಾಧ್ಯವೋ? ಮಾನವರಾಗಿ ಜನಿಸಿರುವವರು ಯಾರಾದರೂ ಸೋಗಿಯಾಗಿದ್ದಾರೆ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸೋಗಿಯಾಗಿದ್ದಾರೆ. ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀನಾಳಿಸಿದಂತೆ ಆಡಲೇಬೇಕು.
ಆಡಿಸಿ ನೀನವರ ನೋಡಿ ನಗಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಅರಿತವರಾರೋ ತಿಳಿಲಿಲ್ಲ ಮಾಯೆಯ ಬಲ್ಲವರಾರಿಯರೋ ದೇವ ಅರಿಯಲ ಸಾಧ್ಯವೋ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಧನಂಜಯ ಧನಂಜಯ ನನ್ನ ಪ್ರಾಣ ಪ್ರಿಯ, ಧನಂಜಯ ನನ್ನ ಪ್ರಾಣ ಪ್ರಿಯ, ಪ್ರೀತಿಸು ಜಯ ರಣಭೂಮಿಯ, ಪ್ರೀತಿಸು ಜಯ ರಣಭೂಮಿಯ. ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ಬೆರೆದಿದ ಸೈನ್ಯದ ಮಹಾಪೂರ, ಬೆರೆದಿದ ಸೈನ್ಯದ ಮಹಾಪೂರ, ಜಯವ ಗಳಿಸಿದೊಡೆ ನೀನೆ ಧನ್ಯ, ಜಯವ ಗಳಿಸಿದೊಡೆ ನೀನೆ ಧನ್ಯ. ಧನಂಜಯ ಧನಂಜಯ ವೇದವಸನಧಾರಿ ಭೀಷ್ಮ ಪಿತಾಮಹರು, ವೇದವಸನಧಾರಿ ಭೀಷ್ಮ ಪಿತಾಮಹರ ತರುಣರಾಜಿಯ ದಾಮಿಯ ನೋಡು, ವೇದವಸನಧಾರಿ ಭೀಷ್ಮ ಪಿತಾಮಹರ ತರುಣರಾಜಿಯ ದಾಮಿಯ ನೋಡು. ಅಜಾನುಭಾವು ಭುಜಬಲಾರ್ಯನೋ, ಅಜಾನುಭಾವು ಭುಜಬಲಾರ್ಯನೋ, ನಿಜಗನೆ ಬಲ್ಲನು ನಿಜ ಸ್ಥಿತಿಯ, ನಿಜಗನೆ ಬಲ್ಲನು ನಿಜ ಸ್ಥಿತಿಯ. ಹನ್ನೊಂದ ತೋಯಿನಿ ಸೈನ್ಯದ ಮುಂದಾಳತ್ವವ ವಹಿಸಿರೆ ಅರ್ಜುನ, ಹನ್ನೊಂದ ತೋಯಿನಿ ಸೈನ್ಯದ ಮುಂದಾಳತ್ವವ ವಹಿಸಿರೆ, ಇಂದು ಅವರ ಗೆದ್ದು ವಿಜಯ ಸಾಧಿಸು, ಇಂದು ಅವರ ಗೆದ್ದು ವಿಜಯ ಸಾಧಿಸು. ಧನಂಜಯ 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 ನನ್ನ ಪ್ರಾಣ ಪ್ರಿಯ, ಧನಂಜಯ ನನ್ನ ಪ್ರಾಣ ಪ್ರಿಯ, ಪ್ರೀತಿಸು ಜಯ ರಣಭೂಮಿಯ, ಪ್ರೀತಿಸು ಜಯ ರಣಭೂಮಿಯ. ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ತೆರೆದಿದ ಸೈನ್ಯದ ಮಹಾಪೂರ, ತೆರೆದಿದ ಸೈನ್ಯದ ಮಹಾಪೂರ, ಜಯವ ಗಳಿಸಿದೊಡೆ ನೀನೆ ಧನ್ಯ, ಜಯವ ಗಳಿಸಿದೊಡೆ ನೀನೆ ಧನ್ಯ. ಧನಂಜಯ ಧನಂಜಯ
ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಅರ್ಜುನ, ಪರಮಾತ್ಮ, ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಳ್ಮಿಳಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತು ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯನಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿದ್ದನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅರ್ಜುನ, ಪರಮಾತ್ಮ, ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರೆಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಒಲಕಲ್ಧಾರೆಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಅರ್ಜುನ, ಪರಮಾತ್ಮ, ಇತ್ತು ನೋಡು, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆಗೋದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು ಪಾರ್ಥ. ಅರ್ಜುನ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ಇದೋ ನಿನಗೆ ವಂದಿಸುವೆನು. ಭೀಷ್ಮನ್ ಕುರು ಪಿತಾಮಹ, ಇದೋ ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಈಗ ಅದೇ ಎತ್ಕೋದ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಪರಮಾತ್ಮ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಜನಾರ್ದನ 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 ಮಾಧವ ಪರಮಾತ್ಮ. ಅರ್ಜುನ, ಜನಾರ್ದನ ಹರಿ ನೀನೋ ದಾರಿ ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೆ ನಾ, ಹರಿ ಬೇಡುವೆ ಸಾಧಿಸಲೆಂದು ಹರಿ ಯುಗವನು ಸಾಧಿಸಲೆಂದು ಹರಿ ಯುಗವನು ಸಾಧಿಸಲೆಂದು ಹರಿ ಯುಗವನು ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೆ
ಹರಿಬೇಡುವೆ ನಿನ್ನ, ನಾ ಹರಿಬೇಡುವೆ ನಿನ್ನ ಜನಾರ್ದನ. ಜನಾರ್ದನ ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ಸಾರಣ ಜ್ವಾಲೆ, ಬೇಸಿಗೆಯ ಬಿರು ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಹಾಡಿದೆ. ನಾಲಿಗೆಯೂ ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಇದೇನು ಕೃಷ್ಣ, ನಾನು ನೋಡುತ್ತಿರುವುದೇನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ವಾಸುದೇವ, ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ಒದಿಸಲು ನನ್ನಿಂದಾಗದು ಪ್ರಭು. 3 ಲೋಕದ ಸಾರ್ವಭೌಮ ಪದವಿಯ ಆಸೆಗಾಗಿ ನಾನೀ ಗುರು ಜ್ಞಾತಿವದೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು ಮಿತ್ರ, ಯುದ್ಧವು ಖಂಡಿತ ಬೇಡ. ಅರ್ಜುನ, ಪರಮಾತ್ಮ, ಇದೇನು ನಿನ್ನಲ್ಲಿ ಇಂಥ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನಮಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣಗಳನ್ನು ತೊಡುವುದೇ? ಪರಮಾತ್ಮ, ಗುರು ಹಿರಿಯರ ವಧೆಯಿಂದ ಲಭಿಸುವ ರಾಜ್ಯ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರವು. ವಾಸುದೇವ, ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಪ್ರಭು, ನನ್ನಿಂದಾಗದು. ವಾಸುದೇವ, ಸ್ವಜನ ವಧೆಯು ನನಗೆ ಸಮ್ಮತವಲ್ಲ ದೇವ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಹಳಿ ಇಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವೊಂದನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವಿಲ್ಲ. ಅರ್ಜುನ, ಪರಮಾತ್ಮ, ಈ ಭೀಷ್ಮ, ದ್ರೋಣ, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವು, ಮುಂದೆಯೂ ಜನಿಸುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧವೆಂದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಶ್ಚೇಷಿತವಾಗಿರುವು. ವಾಸುದೇವ, ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ವಾಸುದೇವ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಬೇರಾವ ಧರ್ಮವೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಯುದ್ಧದಿಂದ ನೀನು ನಿವೃತ್ತನಾದರೆ ಅಕೀರ್ತಿ ಭಾಜನೆನಿಸಿವೆ. ನಿನ್ನಂತ ಸಾಂಭವಿತನಿಗೆ ಆ ಕೀರ್ತಿಯು ಮರಣಕ್ಕಿಂತ ಘೋರತರು. ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡಪಾರ್ಥ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಜನಾರ್ದನ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶನವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ, ದಾರಿಯನ್ನು ತೋರಿಸು. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅರ್ಜುನ,
ವೇಷವನ್ನು ತರಿಸು, ಕರ್ಮಯೋಗಿ ನೆನೆಸು, ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವಿ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನ್, ಈಗ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಪರಮಾತ್ಮ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು. ಅವುಗಳ ನೆನಪು ನಿನಗಿಲ್ಲ, ನನಗಿದೆ. ನಾನು ಜನ್ಮ ಜರಾಯಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸ್ವಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಅವುಗಳನ್ನು ತಿಳಿಯುವ ಬಗೆಯಾಗಿ ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ದರಿದ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಅಗ್ನಿಮಯ ವಾಯು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಧರ್ಮದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭಾವ ಪಳೆಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠನು, ಸರ್ವಂತಾರ್ಮಿಯೂ ಆದ ಪರಾವಸ್ತು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು, ಸಮಸ್ತ ಭೂತಗಳ ಆದಿಕಾರಣನು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿರುವನು. ನನ್ನ ಯುವತಿಗಳು ಅಗಣ್ಯ, ಅಬೋಧ, ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವ ಪಾರ್ಥ. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಅಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಈಗ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಆಗಬಹುದು ಪರಮಾತ್ಮ. ಛತ್ರ ಛತ್ರ ಛತ್ರ. ಆಹಾ, ಎಂತಹ ಭಯಾನಕ ರೂಪವದು! ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತು ದೇವಾ. ಕಿಂಕರನ ಪೊರೆಯೋ ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣೆ ಸೊನ್ನೆ ರಾಜಾ ರಮಣ, ಮುಕ್ತಿಯ ಕರುಣೆ ಸೊನ್ನೆ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ಶರಣದೆ. ಲಾರೆ ಪ್ರಭು ನಿನ್ನ ವಿಶ್ವರೂಪವ,
ಮಾಡು ಕೃಪೆಯನೋ ಕೃಷ್ಣ ಮಾಡು ಕೃಪೆಯನೋ ಪಾಮರನೆ ನಳು ಭೀಕರ ರೂಪದ ಬೇಗೆಯ ಸಹಿಸೆ ಭೀಕರ ರೂಪದ ಬೇಗೆಯ ಸಹಿಸೆ ಶರಣರ ಪೊರೆಯೋ ಜೀವನ ನಿಧಿಗೆ ಶರಣರ ಪೊರೆಯೋ ಜೀವನ ನಿಧಿಗೆ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸುನೆ ರಾಧಾರಮಣ ಮುಕ್ತಿಯ ಕರುಣಿಸುನೆ 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 ಆಹಾ ಎಂತಹ ಭಯಾನಕ ರೂಪವುದು ಮಾನವ ಚಕ್ಷುಗಳಿಂದ ನಾನಿದನ್ನು ನೋಡಲಾರನು ಪ್ರಭು ವಾಕ್ ಸ್ಫೂರ್ತಿ ಇಲ್ಲ ಕೈ ಕಾಲುಗಳು ಕಂಪಿಸುತ್ತಿರುವವು ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಸದಾ ಆನಂದದ ತರಂಗಗಳನ್ನೆಬ್ಬಿಸುವ ಸುಧಾ ಮಧುರವಾದ ನಿನ್ನ ಮಂದಹಾಸವನ್ನು ತೋರಿಸು ಗೋಪಿಕಾ ವಲ್ಲಭ ಲಲ್ಲ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ ಭಯವನ್ನು ಬಿಡು ಪ್ರಾಣಕಥ ಗದಾಚಕ್ರ ಶೋಭಿತವಾದ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದಲ್ಲಿ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ರಕ್ತ ಪ್ರಳಯ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರಥಮಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವನು ತೆಗೆದುಕೋ ಗಾಂಡೀವವನ್ನು ಬೇಗ ಶರವನ್ನು ಓಡು ಮೊಳಗಿಸು ರಣಬೇರಿಯನ್ನು ಆಜ್ಞೆ ಮಾಧವ 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು ಇನ್ನು ವಿಜಯ ಸೂರ್ಯನು ಉದಯನಾದಂತೆ ಎಂದು ಭಾವಿಸಿದೆ ಆದರೆ ದ್ರೋಣ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು ಮೋಹದ ಮಹಾದ್ವಾರದಲ್ಲಿ ಸದಾ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವವನು ಅದನ್ನು ಜಯಿಸಿ ಯುಗವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ನಿನ್ನೆ ದಿವಸ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು ಕೃಷ್ಣಾರ್ಜುನರು ಮತ್ತೊಂದು ಭೂಮಿಯಲ್ಲಿ ಸಂಸದರೊಡನೆ ಕಾದಾಡುತ್ತಿರುವವರು ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ ಇದರ ಉಪಾಯವೇನು ಜಾಗೃತೆಯಾಗಿ ನಾವು ಒಂದು ಉಪಾಯವನ್ನು ಹುಡುಕಲೇಬೇಕು ಇಲ್ಲವಾದರೆ ಪರಾಜಯವು ಖಂಡಿತ ಎನ್ನ ಕೈಯಲ್ಲಿ ಈಗಲಿರುವಾಗ ನಮ್ಮ ಪೂಜ್ಯ ತಂದ ಕಪಿತ್ವವು ಯೋಧ ಭೂಮಿಯಲ್ಲಿ ಹೋರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ಈಗ ನಮಗದಿರುವ ಅಂತಹ ಆಪತ್ತೇನು ದೊಡ್ಡಪ್ಪ ಅಭಿಮನ್ಯು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ ವ್ಯೂಹದಿಂದ ರಕ್ಷಿತವಾದ ಕೌರವರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು ಚಿಂತೆಯನ್ನು ದೃಢ ಮಾಡದೆನಗೆ Bravo!
ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠಪಿತ. ನಾನು ಆ ಚಕ್ರ ವ್ಯೂಹವನ್ನು ಭೇದಿಸುವನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಅಭಿಮಾನ್ಯು ಬಾಬು, ಅಭಿಮಾನ್ಯು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಈ ಕೆಲಸವು ನಿನ್ನಿಂದಾಗತಕ್ಕದಲ್ಲ. ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವೆ. ನಿನ್ನ ಕಣ್ಮುಂದಿರುವ ಈ ಪಾರ್ಥನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರ ದೇಹದಿಂದ ಚಿರಪ್ರಕಾಶವಾಗಿ ಅದು ಜ್ಯೋತಿರ್ಯಮಾನವಾಗಿ ಬೆಳಗುತ್ತಿದೆ. ತನ್ನ ಸಾಧು ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ಬೆಳಗುತ್ತಿದೆ. ಅದು ತನ್ನ ಮಹಾಸಾಧನದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆಸುವುದಲಿ. ವೀರ ಮಾತೆಯಾದ ಸುಭದ್ರೆಯು ಆನಂದಾಶ್ವಗಳನ್ನು ಸುತ್ತಲಿ. ಯೋಗ್ಯಾಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನೇಮ. ಮರಣ ಕಂಜಿನ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆ ಕಾಯಿಪಲ್ಯಗಳನ್ನು ಕತ್ತರಿಸಿ ಬಿಡುತ್ತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು. ಅದರ ಉಪಯೋಗಕ್ಕೆ ಅವಕಾಶ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನ. ಅಭಿಮಾನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹನೆಯ ಮೇಲೆ ಜಲಸೇಚನವಾಗದಿರಲಿ. ಅಭಿಮಾನಿ ಯುಗವನ್ನು ಭೇದಿಸಿರೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಚಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಒದಗಿರುವ ಯುದ್ಧವನ್ನು ಬಿಡುವುದು ಉಚಿತವಲ್ಲ. ಭೀಮಾ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಕೂಡ ಇವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದಂತೆ ಪುನಃ ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶೀಲನಾಗಿ ಹಿಂತಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆನ್ನಲದು. ದೊಡ್ಡಪ್ಪ, ದೊಡ್ಡಪ್ಪ, ಕುಮಾರ, ಸೇಡಿಗೆ ಸೇಡು, ಸೇಡು, ರಕ್ತಕ್ಕೆ ರಕ್ತ, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯಿ, ಮುಯ್ಯಿಗೆ ಮುಯ್ಯಿ. ವೀರದ ನಂದಯ ನನ್ನ ತಂದೆಯು ಭಯವೇನ ಮೂಲನಾಥಯ್ಯ. ವೀರದ ನಂದಯ ನನ್ನ ತಂದೆಯು ಭಯವೇನ ಮೂಲನಾಥಯ್ಯ. ದ್ರೋಣನ ಚಕ್ರದ ವ್ಯೂಹವ ಬೇಡಿದೆ. ದೊಡ್ಡಪ್ಪ, ದ್ರೋಣನ ಚಕ್ರದ ವ್ಯೂಹವ ಬೇಡಿ ವೀರಾಗ್ರಹಿಗೆ ನಾಮೆರದೆ, ವೀರಾಗ್ರಹಿಗೆ ನಾಮೆರದೆ, ವೀರಾಗ್ರಹಿಗೆ ನಾಮೆರದೆ. ರುದ್ರನ ಮೆಚ್ಚಿಸಿ ಕಾಸು ಪದಾರ್ಥವ ಪಡೆದಿದ ನಿನ್ನಯ ಚೌರಗೆ ಮಾಡಗಲಿ ರಣಭೂಮಿ, ನಿನ್ನಯ ಚೌರಗೆ ಮಾಡಗಲಿ ರಣಭೂಮಿ. ಹೂಮಳೆಗರೆಯಲ್ಲಿ ಸುರಗಣವೋ, ಹೂಮಳೆಗರೆಯಲ್ಲಿ ಸುರಗಣವೋ, ಹೂಮಳೆಗರೆಯಲ್ಲಿ ಸುರಗಣವೋ. ಗೌರವ ವೀರರ ಹೃದಯವ ಬೇಡುವುದು ಎಲ್ಲರ ದರ್ಶನ ಕಾರಣವ. ಗೌರವ ವೀರರ ಹೃದಯವ ಬೇಡುವುದು ಎಲ್ಲರ ದರ್ಶನ ಕಾರಣವ. ವೈದಿಕಲದ ಗಲಗಲ ನಡುತ್ತಿದೆ, ಬಲ ಬಲ ಕುಮಾರ, ವೈದಿಕಲದ ಗಲಗಲ ನಡುತ್ತಿದೆ. ವೆದರತ್ವನಿಗಳ ಮೋಚಾಲ, ವೆದರತ್ವನಿಗಳ ಮೋಚಾಲ, ವೆದರತ್ವನಿಗಳ ಮೋಚಾಲ. ಬಾಬು